what was happening to us on trade, not only with, if you look at it, not only with China, but China was by far the biggest abuser in history, and others also, but somebody had to do it. ತಾರೀಫ್ ಡೊನಾಲ್ಡ್ ಟ್ರಂಪ್ ರೀಸೆಂಟ್ ಆಗಿ ರೆಸಿಪ್ರೋಕಲ್ ತಾರೀಫ್ನ ಇಂಡಿಯಾ ಮೇಲೆ ಇಂಪೋಸ್ ಮಾಡಿದ್ರು. ಇದು ತುಂಬಾ ಸೀರಿಯಸ್ ವಿಷಯ. ಡೊನಾಲ್ಡ್ ಟ್ರಂಪ್ ಯಾಕೆ ಇಂಡಿಯಾ ಮೇಲೆ ಅಂಡ್ ಬೇರೆ ಬೇರೆ ಕಂಟ್ರಿಗಳ ಮೇಲೆ ಅಷ್ಟೊಂದು ತಾರೀಫ್ನ ಇಂಪೋಸ್ ಮಾಡಿದ್ದಾರೆ? ಆ ರೀತಿ ತಾರೀಫ್ಗಳನ್ನ ಇಂಪೋಸ್ ಮಾಡೋದ್ರಿಂದ ಅಮೆರಿಕಾಗೆ ಏನ್ ಲಾಭ, ಬೇರೆ ಬೇರೆ ಕಂಟ್ರಿಗಳಿಗೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ? ನಮ್ಮ ಇಂಡಿಯಾ ಮೇಲೆ ಡೊನಾಲ್ಡ್ ಟ್ರಂಪ್ ರೆಸಿಪ್ರೋಕಲ್ ತಾರೀಫ್ನ ಇಂಪೋಸ್ ಮಾಡಿದ್ದಾರೆ 26%. ರೆಸಿಪ್ರೋಕಲ್ ತಾರೀಫ್ ಅಂದ್ರೆ ಏನು? ಬೇರೆ ಬೇರೆ ಕಂಟ್ರಿಗಳಿಗೆ ನಮ್ಮ ಇಂಡಿಯಾ ಕಂಪೇರ್ ಮಾಡಿದ್ರೆ ಏನ್ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಇಂಡಿಯಾಗೆ? ಡೊನಾಲ್ಡ್ ಟ್ರಂಪ್ ಯಾಕೆ ಈ ನಿರ್ಧಾರ ತಗೊಂಡ್ರು? ಇದರಿಂದ ಟ್ರೇಡ್ ವಾರ್ ಆಗೋ ಸಾಧ್ಯತೆ ಇರುತ್ತೆ. ಟ್ರೇಡ್ ವಾರ್ ಅಂದ್ರೆ ಏನು? ಇವತ್ತಿನ ವಿಡಿಯೋ ವೆರಿ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಪ್ರತಿಯೊಬ್ಬರು ನೋಡಲೇಬೇಕಾದಂತ ವಿಡಿಯೋ. ಯಾವುದೇ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಯಾವುದೇ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ವೆರಿ ಇಂಪಾರ್ಟೆಂಟ್ ಇಂಡಿಯಾ ಬಗ್ಗೆ ನಾವು ಮಾತಾಡ್ತಿದ್ವಿ, ಇಂಡಿಯನ್ ಎಕಾನಮಿ ಬಗ್ಗೆ ಮಾತಾಡ್ತಿದ್ವಿ, ಇಂಡಿಯಾದ ಡೆವಲಪ್ಮೆಂಟ್ ಬಗ್ಗೆ ನಾವು ಮಾತಾಡ್ತಿದ್ವಿ. ವೆರಿ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ, ಫುಲ್ ವಿಡಿಯೋ ನೋಡಿ. ನಿಮ್ಗೆ ಅರ್ಥ ಆಗುತ್ತೆ ರೆಸಿಪ್ರೋಕಲ್ ತಾರೀಫ್ ಅಂದ್ರೆ ಏನು, ತಾರೀಫ್ಗೂ ರೆಸಿಪ್ರೋಕಲ್ ತಾರೀಫ್ಗೂ ಏನ್ ಸಂಬಂಧ, ಡೊನಾಲ್ಡ್ ಟ್ರಂಪ್ ಯಾಕೆ ತಾರೀಫ್ ಹಾಕಿದ್ರು, ಇದು ಇಂಡಿಯಾ ಮೇಲೆ ಹಿಂಗೆ ಇಂಪ್ಯಾಕ್ಟ್ ಆಗುತ್ತೆ, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮೇಲೆ ಏನ್ ಇಂಪ್ಯಾಕ್ಟ್ ಆಗುತ್ತೆ, ಪ್ರತಿಯೊಂದನ್ನು ನಾವು ಡಿಸ್ಕಸ್ ಮಾಡೋಣ. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನಿಮ್ಗೆ ಫುಲ್ ಕ್ಲಾರಿಟಿ ನಾನು ಕೊಡ್ತೀನಿ. ವಿಡಿಯೋ ಕಂಪ್ಲೀಟ್ ನೋಡಿ. ನಿಮ್ಗೆ ಮೇನ್ ಟಾಪಿಕ್ ಅರ್ಥ ಮಾಡಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ಈ ಒಂದು ಎಕ್ಸಾಂಪಲ್ ನಿಮ್ಗೆ ಮುಂದೆ ಹೋಗ್ತಾ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ನಾನು ಯಾಕೆ ಈ ಎಕ್ಸಾಂಪಲ್ ಕೊಟ್ಟೆ ಅಂತ. ಎಕ್ಸಾಂಪಲ್ ಏನು ಅಂದ್ರೆ, ನೀವು ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ರೆ ನೀವೆಲ್ಲರೂ US ಅಲ್ಲಿ ಇದ್ದೀರಾ, ಅಮೆರಿಕಾದಲ್ಲಿ ಇದ್ದೀರಾ, ನಾನು ಇಂಡಿಯಾದಲ್ಲಿ ಇದ್ದೀನಿ. ನೀವು ನನ್ನ ಒಂದು ದೇಶದಿಂದ, ಇಂಡಿಯಾದಿಂದ ಕೆಲವೊಂದು ರಾ ಮೆಟೀರಿಯಲ್ಸ್ ಇಲ್ಲ ಪ್ರಾಡಕ್ಟ್ಸ್, ಟೆಕ್ಸ್ಟೈಲ್, ಕನ್ಸ್ಯೂಮಬಲ್ಸ್ ನ ಇಂಪೋರ್ಟ್ ಮಾಡ್ಕೋಬೇಕು ಅಂತ ಅನ್ಕೋತೀರಾ. ನೀವೇನ್ ಮಾಡ್ತೀರಾ? ಇಂಪೋರ್ಟ್ ಮಾಡ್ಕೋತಾರೆ. ಇಂಪೋರ್ಟ್ ಮಾಡ್ಕೊಂಡಾಗ ನಾನು ಕೆಲವೊಂದು ಟ್ಯಾಕ್ಸ್ ನ ಇಂಪೋಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ 30% ಟ್ಯಾಕ್ಸ್ ನ ಇಂಪೋಸ್ ಮಾಡ್ತೀನಿ. ಓಕೆ, ಅಲ್ಲಿ ಮುಗೀತು. ನಾನು ಇಂಪೋರ್ಟ್ ಮಾಡ್ತೀನಿ, ನೀವು ಪೇ ಮಾಡ್ತೀರಿ, ನೀವು ತಗೊಂತೀರಾ ನಮ್ಮ ಪ್ರಾಡಕ್ಟ್ಸ್. ಸೇಮ್ ವೈಸ್ ವರ್ಸ, ನಾನು ಮತ್ತೆ ಅಗೇನ್ ನಿಮ್ಮ ಒಂದು ಕಂಟ್ರಿಯಿಂದ ಕೆಲವೊಂದು ಪ್ರಾಡಕ್ಟ್ಸ್ ನ ಇಂಪೋರ್ಟ್ ಮಾಡ್ಕೋತೀನಿ, ಬಟ್ ನೀವು 20% ಅಷ್ಟೇ ಟ್ಯಾಕ್ಸ್ ನ ಇಂಪೋಸ್ ಮಾಡ್ತೀರಾ. ಈಗ ಇಲ್ಲಿ ಅಮೆರಿಕ ಏನ್ ಮಾಡ್ತು, 20% ಟ್ಯಾಕ್ಸ್ ನ ಇಂಪೋಸ್ ಮಾಡ್ತು, ನಾನೇನ್ ಮಾಡಿದೆ 30% ಇಂಪೋಸ್ ಮಾಡಿದೆ. ಈ ತರ ಆಗ್ಬಾರ್ದು ಅಂತಾನೆ ಡೊನಾಲ್ಡ್ ಟ್ರಂಪ್ ರೆಸಿಪ್ರೋಕಲ್ ತಾರೀಫ್ ನ ಇಂಪೋಸ್ ಮಾಡಿರೋದು. ರೆಸಿಪ್ರೋಕಲ್ ತಾರೀಫ್ ಅಂದ್ರೆ ಏನು? ಸಿಂಪಲ್, ನೀನು ನನ್ನ ಒಂದು ಪ್ರಾಡಕ್ಟ್ಸ್ ಮೇಲೆ ಎಷ್ಟು ತಾರೀಫ್ ನ ಇಂಪೋಸ್ ಮಾಡ್ತೀಯಾ, ನಾನು ನಿನ್ನ ಒಂದು ಪ್ರಾಡಕ್ಟ್ಸ್ ಮೇಲೆ ಅಷ್ಟೇ ತಾರೀಫ್ ನ ಇಂಪೋಸ್ ಮಾಡ್ತೀನಿ, ಅಷ್ಟೇ, ಮುಗೀತು. ಈಗ ಅಮೆರಿಕ ಜೊತೆ ಅದೇ ಆಗಿರೋದು. ಅಮೆರಿಕಾಗೆ ಅನ್ಫೇರ್ ಆಗಿದೆ ಅಂತ ಡೊನಾಲ್ಡ್ ಟ್ರಂಪ್ಗೆ ಅನ್ಸಿ ಡೊನಾಲ್ಡ್ ಟ್ರಂಪ್ ಪ್ರತಿ ಎಲ್ಲಾ ದೇಶದ ಮೇಲೆ, ಆಲ್ಮೋಸ್ಟ್ ಎಲ್ಲಾ ಕಂಟ್ರಿ ಮೇಲೆ ರೆಸಿಪ್ರೋಕಲ್ ತಾರೀಫ್ ನ ಇಂಪೋಸ್ ಮಾಡಿದ್ದಾರೆ. ಈಗ ನಾವು ಮೇನ್ ಮುಖ್ಯ ವಿಚಾರಕ್ಕೆ ಬರೋಣ. ರೆಸಿಪ್ರೋಕಲ್ ತಾರೀಫ್ ಅಂದ್ರೆ ಏನು ಅಂದ್ರೆ, ನಿಮ್ಮ ಒಂದು ಟ್ಯಾಕ್ಸ್ ಎಷ್ಟು ಇಂಪೋಸ್ ಮಾಡ್ತೀರಾ ನನ್ನ ಕಂಟ್ರಿ ಮೇಲೆ, ನಾನು ನಿಮ್ಮ ಕಂಟ್ರಿ ಮೇಲೆ ಅಷ್ಟೇ ಟ್ಯಾಕ್ಸ್ ನ ಇಂಪೋಸ್ ಮಾಡಿ ಈಕ್ವಲೈಸ್ ಮಾಡ್ತೀನಿ ಅನ್ನೋ ಒಂದು ಮೀನಿಂಗ್ ರೆಸಿಪ್ರೋಕಲ್ ತಾರೀಫ್. ತಾರೀಫ್ ಅಂದ್ರೆ ಟ್ಯಾಕ್ಸ್. ನಮ್ಮ ಇಂಡಿಯನ್ ಎಕಾನಮಿ ವರ್ಲ್ಡ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಟ್ಯಾಕ್ಸ್ ಅಂತ ಯೂಸ್ ಮಾಡ್ತೀವಿ, ಅಮೆರಿಕರು ತಾರೀಫ್ ಅಂತ ಯೂಸ್ ಮಾಡ್ತಾರೆ. ಓಕೆ, ಸೊ ಇದನ್ನ ನಾವು ರೆಸಿಪ್ರೋಕಲ್ ತಾರೀಫ್ ಅಂತ ಕರಿತೀವಿ. ಈಗ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಆಗಿದೆ ಅಂತ ಅನ್ಕೊಂಡು ಈಗ ರೆಸಿಪ್ರೋಕಲ್ ತಾರೀಫ್ ನ ಇಂಪೋಸ್ ಮಾಡಿದ್ದಾರೆ. ಓಕೆ, ಈಗ ನಮ್ಮ ಇಂಡಿಯಾಗೆ ಅದು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಇಂಡಿಯನ್ ಟ್ರೇಡ್ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ? ಟ್ರೇಡ್ ವಾರ್ ಆಗುತ್ತೆ. ಟ್ರೇಡ್ ವಾರ್ ಅಂದ್ರೆ ಏನು ಕೇಳಿಸ್ಕೊಳ್ಳಿ. ಟ್ರೇಡ್ ವಾರ್ ಆಗೋದು ಯಾವಾಗ ಅಂದ್ರೆ, ಈ ರೀತಿ ಆದಾಗ ನೀನು ಎಷ್ಟು ಇಂಪೋಸ್ ಮಾಡ್ತೀಯ ಟ್ಯಾಕ್ಸ್, ನಾನು ನಿಂಗೆ ಅಷ್ಟೇ ಇಂಪೋಸ್ ಮಾಡ್ತೀನಿ, ನೀನು ಕಮ್ಮಿ ಮಾಡಬೇಡ ನಾನು ಕಮ್ಮಿ ಮಾಡಲ್ಲ ಅಂತ ದೇಶಗಳ ನಡುವೆ ಈ ರೀತಿ ಟ್ರೇಡ್ ವಾರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಯಾರು ಅಲ್ಲಿ ವಿನ್ ಆಗಲ್ಲ, ಯಾರು ಲೂಸ್ ಆಗಲ್ಲ, ಯಾರು ಕಳ್ಕೊಳಲ್ಲ, ಇಬ್ಬರು ಹಾಳಾಗೋಗ್ರಿ, ಇದೇ ಆಗೋದು. ಸೊ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ ಟ್ರೇಡ್ ವಾರ್ ಆದಾಗ. ಇದು ಆಗ್ಬಾರ್ದು ಅಂದ್ರೆ ಡೊನಾಲ್ಡ್ ಟ್ರಂಪ್ ಮತ್ತೆ ಮೋದಿ, ನಾನು ಇಂಡಿಯಾ ಬಗ್ಗೆ ಮಾತಾಡ್ತಿದ್ದೀನಿ, ಇಂಡಿಯಾ ಮೋದಿ ಕುತ್ಕೊಂಡು ಮಾತಾಡಿ ಒಂದು ಒಪ್ಪಂದಕ್ಕೆ ಬರಬೇಕು. ಒಂದು ಒಪ್ಪಂದಕ್ಕೆ ಬಂದಾಗ ಆಗ ಮಾತ್ರ ಟ್ರೇಡ್ ವಾರ್ ಕಮ್ಮಿ ಆಗಿ ಒಂದು ಸ್ಮೂತ್ ಟ್ರಾನ್ಸಾಕ್ಷನ್ಸ್ ಕ್ರಿಯೇಟ್ ಆಗುತ್ತೆ. ಇದು ಆಗಲೇಬೇಕು. ಅಂಡ್ ಇಲ್ಲಿ ಇನ್ನೊಂದು, ಇಂಡಿಯಾಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ. ಈಗ ನಾನು ಲೈವ್ ಎಕ್ಸಾಂಪಲ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಈಗ ಏನಾಗುತ್ತೆ, 26% ತಾರೀಫ್ನ ಇಂಪೋಸ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಇಂಡಿಯಾ ಮೇಲೆ. ಏನಾಗುತ್ತೆ ಗೊತ್ತಾ, ಈಗ ಅಮೆರಿಕಾದಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಇರಲ್ಲ, ಅದು ಇಂಡಿಯಾದಲ್ಲಿ ಮಾತ್ರ ಇರುತ್ತೆ. ಈಗ ಇಂಡಿಯಾದಿಂದ ಅವರು ಇಂಪೋರ್ಟ್ ಮಾಡ್ಕೋತಾರೆ. ಇಂಪೋರ್ಟ್ ಅವಾಗ ಇಂಡಿಯಾ ಏನಾಗುತ್ತೆ, ಅದು ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಇಂಡಿಯಾ ಎಕ್ಸ್ಪೋರ್ಟ್ ಮಾಡ್ತು, ಅಮೆರಿಕಾಗೆ ಇಂಪೋರ್ಟ್ ಮಾಡ್ತು, ಅಮೆರಿಕಾದವರು ಅದನ್ನ ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡುವಾಗ ಅಮೆರಿಕಾದವರು 26% ತಾರೀಫ್ನ ಪೇ ಮಾಡಬೇಕು. ಬಿಕಾಸ್ ಅಮೆರಿಕ ಡೊನಾಲ್ಡ್ ಟ್ರಂಪ್ 26% ತಾರೀಫ್ನ ಇಂಪೋಸ್ ಮಾಡಿರೋದು ಇಂಡಿಯಾ ಮೇಲೆ. ಆದ್ರೂ ಇದು ಹೆಂಗ್ ಸರ್ ವರ್ಕ್ ಆಗುತ್ತಿದ್ದು, ನೀವು ತಪ್ಪು ಹೇಳ್ತಿದ್ರಿ ಅಂತ ಅನ್ಕೋಬೇಡಿ. ಇದು ವರ್ಕ್ ಆಗೋದು ಹಿಂಗೇನೆ, ಅವ್ರಿಗೆ ಅವರೇ ಲಾಸ್ ಮಾಡ್ಕೊತಾ ಇದ್ದಾರೆ.
ಇದು ಆಕ್ಚುಲಿ ಮಾಡಲೇಬಾರ್ದಾಗಿತ್ತು ಅವರು ಡೊನಾಲ್ಡ್ ಟ್ರಂಪ್, ಆದರೂ ಮಾಡಿದ್ದಾರೆ. ಈಗ ಅಲ್ಲೇನೋ ಲಾಸ್ ಆಗುತ್ತೆ, ಬಟ್ ಸೇಮ್ ಲಾಸ್ ಇಂಡಿಯಾಗೂ ಆಗುತ್ತೆ. ಇದನ್ನೇ ಡೊನಾಲ್ಡ್ ಟ್ರಂಪ್ ತಲೆ ಓಡಿಸಿ ಟ್ಯಾಕ್ಸ್ ನ ಇಂಪೋಸ್ ಮಾಡಿರೋದು. ಇಂಡಿಯಾಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ? ಇಂಪೋರ್ಟರ್ ಯಾರು? ಅಮೆರಿಕ. ಟ್ಯಾಕ್ಸ್ ಪೇ ಮಾಡ್ತಾ 26% ಗೂಡ್ಸ್ ತಗೊಳ್ತು, ಮುಗಿ ತಲೆಗೇನೆ. ಬಟ್ ಅದಾದ್ಮೇಲೆ ತುಂಬಾ ನೋವು ಅನುಭವಿಸ್ಬೇಕಾಗಿರೋದು ಇಂಡಿಯಾನೇ. ಇದೇ ಅವರ ಒಂದು ಚಾಣಕ್ಯ ತರ ತಲೆ ಓಡಿಸಿ ಮಾಡಿಸಿರೋ ಒಂದು ನಿರ್ಧಾರ. ಇಂಡಿಯಾಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಹೇಳ್ತೀನಿ ಕೇಳಿ ನಾನು. ಈಗ ಇಂಡಿಯಾನು ಎಕ್ಸ್ಪೋರ್ಟ್ ಮಾಡ್ತು, ಅವರು ಇಂಪೋರ್ಟ್ ಮಾಡ್ಕೊಂಡಾಗ 26% ಪೇ ಮಾಡಿ ತಗೊಂಡ್ರು ಪ್ರಾಡಕ್ಟ್. ಓಕೆ, ಈಗ ನಿಮ್ಗೆ ಇನ್ನೊಂದು ಸಿಂಪಲ್ ಕಾನ್ಸೆಪ್ಟ್ ಅರ್ಥ ಮಾಡಿಸ್ತೀನಿ ನೋಡಿ. ಬೇರೆ ದೇಶದಿಂದ ಯಾವ್ದಾದ್ರು ಪ್ರಾಡಕ್ಟ್ಸ್ ನಮ್ಮ ಇಂಡಿಯಾ ಬರಬೇಕಾದ್ರೆ ಕಸ್ಟಮ್ ಡ್ಯೂಟಿ ಪೇ ಮಾಡ್ತೀವಿ. ಬೇಸಿಕ್ ಕಸ್ಟಮ್ ಡ್ಯೂಟಿ, IGST ಪೇ ಮಾಡ್ತೀವಿ. ಇದನ್ನ ಯಾರು ಡಿಸೈಡ್ ಮಾಡ್ತಾರೆ? ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ. DGFT ಡಿಸೈಡ್ ಮಾಡುತ್ತೆ. ಅದೇ ತರನೇ ಅಮೆರಿಕದಲ್ಲಿ ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ ಎಷ್ಟು % ಟ್ಯಾಕ್ಸ್ ಹಾಕಬೇಕು ಅಂತ ಆ ಒಂದು ಪ್ರಾಡಕ್ಟ್ಗೆ. ಅವ್ರ ಪ್ರಾಡಕ್ಟ್ ಟ್ಯಾಕ್ಸ್ ಹಾಕಿ 26% ತಾರೀಫ್ ಇಂಪೋಸ್ ಮಾಡಿನೇ ಅವ್ರು ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ. ಈಗ ಏನಾಗುತ್ತೆ ಗೊತ್ತಾ? ನೆಕ್ಸ್ಟ್ ಟೈಮ್ ಏನಾದರೂ ನಾವು ಇಂಡಿಯಾದವರು ಎಕ್ಸ್ಪೋರ್ಟ್ ಮಾಡಿದಾಗ ಅವ್ರಿಗೆ ಇಂಪೋರ್ಟ್ ಮಾಡ್ಕೊಂಡ ಟೈಮಲ್ಲಿ ಹೆವಿ ಟ್ಯಾಕ್ಸ್ ಪೇ ಮಾಡ್ತಿದ್ದೇವೆ ಅಂತ ಅನ್ಸಿ ಅದನ್ನ ಅವರು ಇಂಪೋರ್ಟ್ ಮಾಡ್ಕೊಂಡಿದ್ದೆ ನಿಲ್ಲಿಸ್ಬಿಡ್ತಾರೆ. ಅವ್ರು ಅದನ್ನ ಇಂಪೋರ್ಟ್ ಮಾಡ್ಕೊಂಡದನ್ನ ನಿಲ್ಲಿಸಿದಾಗ ನಮ್ಮ ಇಂಡಿಯಾ ಎಕ್ಸ್ಪೋರ್ಟ್ ಮಾಡೋದು ಕಮ್ಮಿ ಮಾಡಿಬಿಡುತ್ತೆ. ಎಕ್ಸ್ಪೋರ್ಟ್ ಮಾಡೋದು ಕಮ್ಮಿ ಮಾಡಿದಾಗ ಏನಾಗುತ್ತೆ ನಿಮ್ಗೆಲ್ಲರಿಗೂ ಗೊತ್ತು, ಎಕ್ಸ್ಪೋರ್ಟ್ ಯಾವಾಗಲೂ ಜಾಸ್ತಿ ಇರಬೇಕು. ಎಕ್ಸ್ಪೋರ್ಟ್ ಕಮ್ಮಿ ಆದಾಗ ಏನಾಗುತ್ತೆ? ಇಂಡಿಯನ್ ಎಕಾನಮಿ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಎಕ್ಸ್ಪೋರ್ಟ್ ಟ್ರಾನ್ಸಾಕ್ಷನ್ ಇಲ್ಲದೆ ಇದ್ದಾಗ ಫಾರಿನ್ ಎಕ್ಸ್ಚೇಂಜ್ ಕರೆನ್ಸಿ ಆಗಲ್ಲ. ಫಾರಿನ್ ಎಕ್ಸ್ಚೇಂಜ್ ಕರೆನ್ಸಿ ಎಕ್ಸ್ಚೇಂಜ್ ಆಗಿಲ್ಲ ಅಂದ್ರೆ ಇಂಡಿಯನ್ FDI ಕಮ್ಮಿ ಆಗುತ್ತೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗುತ್ತೆ. ಇದು ನೇರವಾಗಿ ಇಂಡಿಯನ್ GDP ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಇಂಡಿಯನ್ ಎಕಾನಮಿ ಇಂಪ್ರೂವ್ ಆಗಲ್ಲ. ಫಾರಿನ್ ಎಕ್ಸ್ಚೇಂಜ್ ಕರೆನ್ಸಿ ಟ್ರಾನ್ಸಾಕ್ಷನ್ ಆಗದೆ ಇದ್ದಾಗ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡೋರು FII ಅವ್ರು ವಾಪಸ್ ಹೋಗಿ ಸೆಲ್ ಮಾಡಿ ಮತ್ತೆ ಇನ್ನ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅವರು. ಈ ರೀತಿ ಇಂಪ್ಯಾಕ್ಟ್ ಆಗುತ್ತೆ. ಅಂಡ್ ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ US ಬೇಸ್ಡ್ ಕಂಪನಿಗಳಿದಾವೆ ಆ ಒಂದು ಕಂಪನಿಗಳ ಮೇಲೂ ಹೊಡ್ತಾ ಬಿಡುತ್ತೆ. ಬಿಕಾಸ್ ಆ ಒಂದು ಕಂಪನಿನೂ US ಬೇಸ್ಡ್ ಕಂಪನಿ ಆಗಿರೋದ್ರಿಂದ ಅವ್ರೂ ಹೆವಿ ಟ್ಯಾಕ್ಸ್ ನ ಕಟ್ಟಬೇಕಾಗುತ್ತೆ. ಸೊ ಅವ್ರು ಮೇ ಬಿ ದೇಶ ಬಿಟ್ಟು ಹೋಗ್ಬಿಡ್ಬೋದು ಕಂಪ್ನಿ ತಗೊಂಡು, ಇಂಡಿಯಾ ಬಿಟ್ಟು. ಅವಾಗ ಯಾರು ಗ್ಲಾಸು? ಇಂಡಿಯಾ ಗ್ಲಾಸು. ನೋಡಿ, ಒಂದೇ ಒಂದು ಟ್ಯಾಕ್ಸ್ ಇಂಪೋಸ್ ಮಾಡಿರೋದ್ರಿಂದ, ರೆಸಿಪ್ರೋಕಲ್ ತಾರೀಫ್ನ ಇಂಪೋಸ್ ಮಾಡಿರೋದ್ರಿಂದ ಇಂಡಿಯಾಗೆ ಇಷ್ಟೊಂದು ಲಾಸ್, ಇಷ್ಟೊಂದು ಇಂಪ್ಯಾಕ್ಟ್ ಆಗುತ್ತೆ. ಬಟ್ US ಜಸ್ಟ್ 26% ಪೇ ಮಾಡಿ ಮುಗೀತು. ಸೊ ಇಲ್ಲಿ ಹೆಂಗಾಗುತ್ತೆ ಅಂದ್ರೆ ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ, ನಾವು ಏಟ್ ತಿಂತೀವಿ, ನೀವು ತಿನ್ರಿ ಜಾಸ್ತಿ ಏಟ್ಗಳನ್ನ, ಅಷ್ಟೇ ಮುಗೀತು, ಸಿಂಪಲ್. ಈ ರೀತಿ ಆಗ್ತಾ ಇದೆ ಇವಾಗ. ಇದು ನಿಲ್ಲಿಸ್ಬೇಕು ಅಂದ್ರೆ ನಮ್ಮ ಮೋದಿ ಅವರು ಮತ್ತೆ ಟ್ರಂಪ್ ಅವ್ರು ಕುತ್ಕೊಂಡು ಮಾತಾಡಿ ಒಂದು ಒಪ್ಪಂದಕ್ಕೆ ಬಂದು ಅಲ್ಲಿ ಅವ್ರು ಏನ್ ಮೇನ್ ನಿರ್ಧಾರ ತಗೊಂತಾರೆ ಅದು ಮೇನ್ ಆಗುತ್ತೆ. ಈಗ ಇದನ್ನೇ ಏನಾದ್ರು ಇಂಡಿಯಾದವರು ಮಾಡ್ಬಿಟ್ರೆ ಟ್ರೇಡ್ ವಾರ್ ಆಗೋ ಸಾಧ್ಯತೆಗಳು ಇರುತ್ತೆ. ಹೆಂಗಂದ್ರೆ ಈಗ ಅಮೆರಿಕ ಏನೋ 26% ರೆಸಿಪ್ರೋಕಲ್ ತಾರೀಫ್ನ ಇಂಪೋಸ್ ಮಾಡ್ತು, ಇಂಡಿಯಾನು ಸರಿ ತಗೊಳ್ರೆ ನಾವು ಮಾಡ್ತೀವಿ 26% ಅಂತ ಮಾಡಿದ್ರೆ ಅದನ್ನು ರೆಸಿಪ್ರೋಕಲ್ ತಾರೀಫ್ ಆಗಿ ಎರಡು ಈಕ್ವಲೈಸ್ ಆಗಿ ಟ್ರೇಡ್ ವಾರ್ ಸ್ಟಾರ್ಟ್ ಆಗಿ ಅವಾಗ ಏನಾಗುತ್ತೆ ಹೇಳಿ? ಇಂಪೋರ್ಟ್ ಎಕ್ಸ್ಪೋರ್ಟು ಆಗುತ್ತೆ, ಜೊತೆಗೆ ಪ್ರೊಡಕ್ಷನ್ ಜಾಸ್ತಿ ಆಗಿ, ಪ್ರೊಡಕ್ಷನ್ ಎಕ್ಸ್ಪೆನ್ಸ್ ಜಾಸ್ತಿ ಆಗಿ, ಅಲ್ಲಿಂದ ಔಟ್ಕಮ್ ಆಗೋ ಪ್ರಾಡಕ್ಟ್ಸ್ ವ್ಯಾಲ್ಯೂ ಜಾಸ್ತಿ ಆಗಿ ನಮಗೆ ಬೈಯಿಂಗ್ ಕೆಪಾಸಿಟಿ ಕಮ್ಮಿ ಆಗುತ್ತೆ. ನಾವು ಬೈಯೇ ಮಾಡಲ್ಲ ಪ್ರಾಡಕ್ಟ್ಸು. ಆವಾಗ ಕಂಪನಿಗಳ ಮೇಲೆ ಹೆವಿ ಪ್ರೆಷರ್ ಆಗಿ ಕಂಪನಿಗಳು ಮತ್ತೆ ಲೋನ್ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ನೋಡಿ, ಎಷ್ಟು ಹೇಳ್ತಾ ಹೋದ್ರೆ ತುಂಬ ಡೀಪ್ ಡೈವ್ ಆಗ್ತಾ ಹೋಗುತ್ತಿದ್ದು. ಸೊ ನಮ್ಗೆ ಏನಾಗುತ್ತೆ, ಆಲ್ರೆಡಿ ನಾವು ಇನ್ಫ್ಲೇಷನ್ ಅಲ್ಲಿ 7% ಇನ್ಫ್ಲೇಷನ್ ಫೇಸ್ ಮಾಡ್ತಾ ಇರ್ತೀವಿ. ಅಗೇನ್ ಜಾಸ್ತಿ ಇನ್ಫ್ಲೇಷನ್ ಫೇಸ್ ಮಾಡೋ ಸಾಧ್ಯತೆಗಳು ಇರ್ತವೆ. ಈ ರೀತಿ ಎಲ್ಲ ಆಗುತ್ತೆ. ಸೊ ಏನಾಗುತ್ತೆ, ಪ್ರಾಡಕ್ಟ್ಸು ಜಾಸ್ತಿ ಎಕ್ಸ್ಪೆನ್ಸಿವ್ ಆದಾಗ ನಾವು ಜಾಸ್ತಿ ಇನ್ನ ತುಂಬಾ ದುಡ್ಡು ಕೊಟ್ಟು ತಗೋಬೇಕಾಗುತ್ತೆ. ಎಕ್ಸಾಂಪಲ್, ಇಂಡಿಯಾ ಏನ್ ಮಾಡುತ್ತೆ, ಕೆಲವೊಂದು ಆಪಲ್ ಐಫೋನ್ಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ಆಪಲ್ ಐಫೋನ್ 15 1 ಲಕ್ಷ ಇದೆ ಅಂತ ತಿಳ್ಕೊಳ್ಳೋಣ ಈಗ ಇವತ್ತು. ಬಟ್ ಅಕಸ್ಮಾತ್ ಇಂಡಿಯಾ ಏನಾದ್ರೂ ಸೇಮ್ ನಾನು ತಗೋ, ನೀನು ಎಷ್ಟು ಹಾಕಿದ್ದೆ, ನಾನು ಅಷ್ಟೇ ಟ್ಯಾಕ್ಸ್ ಹಾಕ್ಬಿಡ್ತೀನಿ ತಗೋ ಅಂತ ಹೇಳಿದಾಗ ಆಪಲ್ ಐಫೋನ್ 1 ಲಕ್ಷ ಇರಲ್ಲ, 1,50,000 ಆಗಿರುತ್ತೆ. ಈ ರೀತಿ ಆಗ್ಬಿಡುತ್ತೆ. ಸೊ ಇದು ಟ್ರೇಡ್ ವಾರ್ ಆಗ್ಬಿಡುತ್ತೆ. ಈಗ ಅಮೆರಿಕ ಏನ್ ಹೇಳುತ್ತೆ, ನನ್ನ ಒಂದು ಪ್ರಾಡಕ್ಟ್ಸ್ಗಳಿಗೆ ನೀನು ಜಾಸ್ತಿ ಟ್ಯಾಕ್ಸ್ನ ಇಂಪೋಸ್ ಮಾಡ್ತೀಯ, ತಗೋ ನಾನು ನಿನ್ನ ಒಂದು ಪ್ರಾಡಕ್ಟ್ಸ್ಗಳಿಗೆ ಜಾಸ್ತಿ ಟ್ಯಾಕ್ಸ್ನ ಇಂಪೋಸ್ ಮಾಡ್ತೀನಿ. ಈ ರೀತಿನೇ ಆಗೋದು ಟ್ರೇಡ್ ವಾರ್. ಇದೇ ಆಗ್ತಾ ಇರೋದು ಇವಾಗ. ಇಲ್ಲಿ ಯಾರು ವಿನ್ ಆಗಲ್ಲ, ಯಾರು ಲೂಸ್ ಆಗಲ್ಲ, ಯಾವುದು ಔಟ್ಕಮ್ಮೇ ಇಲ್ಲ. ಇಲ್ಲಿ ನೀನು ಹೊಡೆದಾಡೋ, ನಾನು ಹೊಡೆದಾಡ್ತೀನಿ, ಅಷ್ಟೇ ರಿಸಲ್ಟ್ ಇಲ್ಲಿ ಬರೋದು. ಇದು ಯಾವುದಕ್ಕೂ ಯೂಸ್ ಇಲ್ಲ. ಸೊ ಈಗ ಅದಕ್ಕೇನೆ ಇದು ತುಂಬ ಸೀರಿಯಸ್ ವಿಷಯ ಆಗಿರೋದು ಪ್ರತಿಯೊಂದು ಕಂಟ್ರಿಗಳ ಮೇಲೆ. ಆ್ಯಂಡ್ ಇಲ್ಲಿ ನಾವು ಸ್ವಲ್ಪ ಲಕ್ಕಿ ಫೀಲ್ ಮಾಡ್ಬೇಕು, ಯಾಕಂದರೆ ಇಂಡಿಯಾ ಮೇಲೆ ಡೊನಾಲ್ಡ್ ಟ್ರಂಪ್ ಹಾಕಿರೋದು ಬರೀ 26% ತಾರೀಫ್ ಅಷ್ಟೇ. ಬೇರೆ ಬೇರೆ ಕಂಟ್ರಿಗಳ ಮೇಲೆಲ್ಲ 46%, 37% ಎಲ್ಲ ರೆಸಿಪ್ರೋಕಲ್ ತಾರೀಫ್ ಇಂಪೋಸ್ ಮಾಡಿದ್ದಾರೆ. ಆ ಕಂಟ್ರಿಗಳ ಗತಿ ಏನು? ಈ ರೀತಿ ಸಡನ್ ಆಗಿ ಡಿಸಿಷನ್ ತೊಗೊಂಡಿರೋ ಟ್ರಂಪ್ ಅವರಿಗೆ ಅನ್ಫೇರ್ ಆಗಿದೆ ಅಂತ ಹೇಳಿನೇ ಅವರು ರೆಸಿಪ್ರೋಕಲ್ ತಾರೀಫ್ನ ಇಂಪೋಸ್ ಮಾಡಿ ಈಗ ಈಕ್ವಲೈಸ್ ಮಾಡ್ತಿದ್ದಾರೆ. ನೀನು ಎಷ್ಟು ಟ್ಯಾಕ್ಸ್ ಮಾಡ್ತೀಯ, ನಾನು ಅಷ್ಟೇ ಟ್ಯಾಕ್ಸ್ ಇಂಪೋಸ್ ಮಾಡ್ತೀನಿ ಅಂತ ಹೇಳಿ ಒಂದು ಈಕ್ವಲೈಸ್ ನಾರ್ಮಲೈಸ್ ಸಿಚುವೇಶನ್ಗೆ ತರ್ತಾರೆ ಅದನ್ನು. ಬಟ್ ಅದು ಈಕ್ವಲೈಸ್ ನಾರ್ಮಲೈಸ್ ಏನೂ ಆಗಲ್ಲ. ಅಗೇನ್ ಟ್ರೇಡ್ ವಾರ್ ಸ್ಟಾರ್ಟ್ ಆಗಿ ಹೊಡೆದಾಡೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಅದೇ ಹೇಳಿದ ನಾನು ಅವಾಗಲೇ, ಇದು ಒಂದೇ ದಾರಿ ಇರೋದು. ಅವ್ರು ಐದರ್
ರೆಸಿಪ್ರೋಕಲ್ ತಾರೀಫ್ನ ಕಮ್ಮಿ ಮಾಡಬೇಕು, ಇಲ್ಲ ಮೋದಿಯವರು, ಯಾಕಂದರೆ ನಮಗೆ ಮತ್ತು ಇಂಡಿಯಾಗೆ ಮತ್ತು ಅಮೇರಿಕದು ಸಂಬಂಧ ಚೆನ್ನಾಗಿದೆ. ಸೊ ಮೋದಿಯವರು ಅಮೇರಿಕಾಗೆ ವಿಸಿಟ್ ಮಾಡಿ ಆವಾಗ ಕೂತ್ಕೊಂಡು ಒಂದು ಒಪ್ಪಂದಕ್ಕೆ ಬಂದಾಗ ಮಾತ್ರ ಒಂದು ನಿರ್ಧಾರ ತಗೋಬೋದು, ಸ್ವಲ್ಪ ಕಮ್ಮಿ ಆಗ್ಬೋದು. ಆ್ಯಂಡ್ ಇಲ್ಲಿ ಮೇಜರ್ ಆಗಿ ಇಂಡಿಯಾಗೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ, ಇಂಡಿಯಾದವ್ರು ಏನು ಎಕ್ಸ್ಪೋರ್ಟ್ ಮಾಡ್ತಾರೆ, ಬಟ್ US ದವರು ಅದು ತುಂಬ ಟ್ಯಾಕ್ಸ್ ಪೇ ಮಾಡ್ತಿದ್ದೀವಿ ಅಂತ ಅವ್ರಿಗೆ ಫೀಲ್ ಆಗಿ ಅವರು ಇಂಡಿಯಾದಿಂದ ಇಂಪೋರ್ಟ್ ಮಾಡ್ಕೊಳೋದನ್ನೇ ನಿಲ್ಲಿಸ್ಬಿಟ್ರೆ ಇಂಡಿಯಾದವ್ರು ಎಕ್ಸ್ಪೋರ್ಟೇ ಮಾಡಲ್ವಲ್ಲ, ಅವಾಗ ಇಂಡಿಯಾದಲ್ಲಿ ಎಲ್ಲೋಗ್ಬೇಕು ಎಲ್ಲರೂ, ಇದೇ ಆಗೋದು. ಅವಾಗ ಇಂಡಿಯಾಗೆ ವಿಧಿ ಇಲ್ದಂಗೆ ಆಗ್ಬಿಡುತ್ತೆ. ಎಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾರೆ ಅವರು? ಅಮೇರಿಕ ಒನ್ ಆಫ್ ದ ದೈತ್ಯ ದೇಶ, ಆ ದೇಶನೇ ನಮ್ಮ ಒಂದು ಕಂಟ್ರಿಗಳಿಂದ ಇಂಪೋರ್ಟ್ ಮಾಡ್ಕೋತಾ ಇಲ್ಲ. ಅವರು ಬೇರೆ ಕಡೆ ಶಿಫ್ಟ್ ಆಗಿಬಿಟ್ರೆ ಅಮೇರಿಕನ್ ಇಂಪೋರ್ಟರ್ಸು, ಬೈಯರ್ಸು, ಪರ್ಚೇಸಸ್ ಏನಿರ್ತಾರೆ ಅವರು ಬೇರೆ ಕಡೆ ಶಿಫ್ಟ್ ಆಗಿಬಿಡ್ತಾರೆ. ನಮ್ಮ ಒಂದು ವ್ಯಾಲ್ಯೂ ಚೆನ್ನಾಗಿದ್ರು, ನಮ್ಮ ಒಂದು ಡಿಮ್ಯಾಂಡು ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿದ್ರು ಅವ್ರು ಬೇರೆ ಕಡೆ ಶಿಫ್ಟ್ ಆದಾಗ ನಮಗೆ ಲಾಸ್ ಅದು. ಅಕಸ್ಮಾತ್ ಅದರಿಂದಾದರೂ ಅಟ್ಲೀಸ್ಟ್ ಫಾರಿನ್ ಕರೆನ್ಸಿ ಟ್ರಾನ್ಸಾಕ್ಷನ್ ಎಕ್ಸ್ಚೇಂಜ್ ಆಗ್ತಿತ್ತು, FTA ಬರ್ತಿತ್ತು, ಎಲ್ಲ ಚೆನ್ನಾಗಿರ್ತಿತ್ತು. ಈಗ ಅವರು ಸ್ಟಾಪ್ ಮಾಡಿಬಿಟ್ರೆ ನೇರವಾಗಿ ಇಂಪ್ಯಾಕ್ಟ್ ಆಗೋದು ಅದು ಇಂಡಿಯಾಗೇನೆ. ಈ ರೀತಿ ಆಗಿಬಿಡುತ್ತೆ. ಈ ರೀತಿ ಆದಾಗ ಏನಾಗುತ್ತೆ? ಎಕಾನಮಿ ಸ್ಲೋ ಡೌನ್ ಆಗುತ್ತೆ. ಎಕಾನಮಿ ಸ್ಲೋ ಡೌನ್ ಆದಾಗ GDP ಡೌನ್ ಆಗಿಬಿಡುತ್ತೆ. GDP ಡೌನ್ ಆದಾಗ ಇಂಡಿಯನ್ ಎಕಾನಮಿ ಡೌನ್ ಆಗುತ್ತೆ. ಇಂಡಿಯನ್ ಎಕಾನಮಿ ಡೌನ್ ಆದಾಗ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಈ ರೀತಿಯಾದಾಗ ಏನಾಗುತ್ತೆ? ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆದಾಗ ನಮಗೆ ವಿಧಿ ಇಲ್ದಿರೇ ನಾವು ಆ ಒಂದು ಪ್ರಾಡಕ್ಟ್ ಎಷ್ಟಿದೆ ಅಷ್ಟನ್ನು ಕೊಟ್ಟು ತಗೋಬೇಕಾಗುತ್ತೆ. ಪ್ರಾಡಕ್ಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಬೆಲೆ ಏರಿಕೆ ಆಗುತ್ತೆ, ನಾವೇನೋ ತೊಗೊಳಕ್ಕಾಗಲ್ಲ. ಆ ಒಂದು ಪರಿಸ್ಥಿತಿ ಬಂದ್ಬಿಡ್ತೀವಿ ನಾವೆಲ್ಲರೂ. ಸೊ ಇದು ಆಗಬಾರ್ದು ಅಂದರೆ ಡೊನಾಲ್ಡ್ ಟ್ರಂಪು ತಾರೀಫ್ ರೇಟ್ನ ಕಮ್ಮಿ ಮಾಡಬೇಕು. ಆ್ಯಂಡ್ ಇನ್ನೊಂದು, ಟ್ರಂಪ್ ಅವರು ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಮೇಲೆ ನಾನು ತಾರೀಫ್ ಹಾಕ್ತೀನಿ ಅಂತ ಹೇಳಿದ್ರು ಇಂಡಿಯನ್ದು, ಬಟ್ ಅದು ಆಗಲ್ಲ, ಹಾಕೋಕ್ಕಾಗಲ್ಲ. ಯಾಕಂದರೆ ನೀವು ಅಮೇರಿಕನ್ದು ಹೆಲ್ತ್ ಕೇರ್ ಇನ್ಫ್ಲೇಷನ್ ನೋಡಿದ್ರೆ ತುಂಬ ಇದೆ, ಅಲ್ಲಿ ತುಂಬ ದುಡಿತಾರೆ, ಬಟ್ ಹೆಲ್ತ್ ಕೇರ್ಗೆ ಅವರು ತುಂಬ ಇನ್ಫ್ಲೇಷನ್ ಜಾಸ್ತಿ ಇದೆ. ಸೊ ಅವ್ರು ಏನು ಮಾಡ್ತಾರೆ? ಇಂಡಿಯನ್ದು ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸು ಮೇಲೆ ಡಿಪೆಂಡ್ ಆಗಿದ್ದಾರೆ. ಆ್ಯಂಡ್ ನಿಮಗೆ ಒಂದು ಹೆಮ್ಮೆ ವಿಚಾರ ಏನು? ಕೋವಿಡ್ ಟೈಮಲ್ಲಿ ನಮ್ಮ ಇಂಡಿಯಾದವರೇ ಲಸಿಕೆನ ಕಂಡುಹಿಡಿದಿತ್ತು. ಸೊ ಅಷ್ಟು ಎಕ್ಸ್ಪರ್ಟ್ಸ್ ಆ್ಯಂಡ್ ನಾಲೆಜಬಲ್ ಡಾಕ್ಟರ್ಸ್ ನಮ್ಮ ಇಂಡಿಯಾದಲ್ಲಿ ಇರೋದು. ಸೊ ಅವರು ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಮೇಲೆ, ಅಂದರೆ ಮೆಡಿಸಿನ್ಸ್ ಮೇಲೆ ನಮ್ಮ ಇಂಡಿಯಾದಲ್ಲಿ ಡಿಪೆಂಡ್ ಆಗ್ತಾರೆ. ಸೊ ಟ್ರಂಪ್ ಏನಾದರೂ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಮೇಲೂ ಇಂಪೋಸ್ ಮಾಡಿದ್ರೆ ಅವ್ರಿಗೆ ಲಾಸ್ ಆಗುತ್ತೆ. ಅದು ಸಿಂಪಲ್. ಯಾಕಂದರೆ ಅವರೇ ತೊಗೊತಾರೆ ಟ್ಯಾಕ್ಸ್ ಕಟ್ಟಿ, ಅವ್ರ ಮೇಲೇ ಅವ್ರು ಆ ಥರ ಇಂಪ್ಯಾಕ್ಟ್ ಮಾಡ್ಕೋತಾರೆ, ಚಾನ್ಸೇ ಇಲ್ಲ. ಸೊ ಫಾರ್ಮಾಸ್ಯೂಟಿಕಲ್ ಮೇಲೆ ಇಂಪೋಸ್ ಮಾಡಲ್ಲ, ಅದು 100%. ಬಟ್ ಬೇರೆ ಪ್ರಾಡಕ್ಟ್ಸ್ ಮೇಲೆ ಇಂಪೋಸ್ ಮಾಡಿದ್ದಾರೆ ಆಲ್ರೆಡಿ. ಇದು ಕಮ್ಮಿ ಆಗಲೇಬೇಕು. ಇದು ಕಮ್ಮಿ ಆದಾಗಲೇ ಟ್ರೇಡ್ ವರ್ಕ್ ಕಮ್ಮಿ ಆಗುತ್ತೆ, ದೇಶ ಟ್ರಾನ್ಸಾಕ್ಷನ್ ಚೆನ್ನಾಗಿರುತ್ತೆ, ಬಿಟ್ವೀನ್ ಕಂಟ್ರೀಸ್ ಟ್ರಾನ್ಸಾಕ್ಷನ್ ಚೆನ್ನಾಗಿರುತ್ತೆ, ಆವಾಗ ಸ್ಮೂತಾಗಿ ರನ್ ಆಗುತ್ತೆ ಎಲ್ಲನೂ, ಮೊದಲಿನ ಥರ ನಾರ್ಮಲೈಸ್ ಆಗುತ್ತೆ. ಆ್ಯಂಡ್ ಇದು ಸ್ಟಾಕ್ ಮಾರ್ಕೆಟ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂದರೆ, ನಾನು ಆಗಲೇ ಹೇಳ್ದಂಗೆ FI ಅವ್ರು ಏನು ಮಾಡ್ತಾರೆ, ಅವರು ಒಂದು ಸ್ಟಾಕ್ಸ್ನ ಸೆಲ್ ಮಾಡಿಬಿಡ್ತಾರೆ. ಆ್ಯಂಡ್ ಇಲ್ಲಿ ಏನು ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತಾ ಇದ್ದಾಗ ಕಂಪನಿಗಳ ಪ್ರಾಫಿಟ್ ಇನ್ಕ್ರೀಸ್ ಆಗುತ್ತೆ. ಕಂಪನಿಗಳ ಪ್ರಾಫಿಟ್ ಇನ್ಕ್ರೀಸ್ ಆಗಿಲ್ಲ ಅಂದರೆ ಸ್ಟಾಕ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟೆಡ್ ಆಗಿರೋ ಕಂಪನಿಗಳ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಅದು ಕಮ್ಮಿ ಆಗೋದು ನಮ್ಮ ಪೋರ್ಟ್ಫೋಲಿಯೋ ಕಮ್ಮಿ ಆಗುತ್ತೆ. ಇಷ್ಟೇ, ಪ್ರತಿಯೊಂದೂ ಚೈನ್ ಲಿಂಕ್ ಇರುತ್ತೆ. ಸೊ ಈ ರೀತಿ ಆಗಬಾರ್ದು ಅಂದರೆ ತಾರೀಫ್ ವ್ಯಾಲ್ಯೂ ಕಮ್ಮಿ ಆಗಲೇಬೇಕು, ಸಿಂಪಲ್. ಸೊ ನೋಡಿದ್ರಲ್ಲ ಯಾವ ರೀತಿ ಡೊನಾಲ್ಡ್ ಟ್ರಂಪು ರೆಸಿಪ್ರೋಕಲ್ ತಾರೀಫ್ನ ಇಂಪ್ಯಾಕ್ಟ್ ಮಾಡಿದ್ದಾರೆ, ಯಾವ ರೀತಿ ಇದು ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಇಂಡಿಯಾ ಮೇಲೆ ಅಂತ, ಆ್ಯಂಡ್ ಏನೇನು ಮೆಜರ್ಸ್ ತೊಗೋಬೇಕು ಅಂತ ಹೇಳಿದ್ದೀನಿ ನಾನು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ ವೀಡಿಯೋಸ್ನ. ಆ್ಯಂಡ್ ಈ ವಿಡಿಯೋ ವೆರಿ ಇಂಪಾರ್ಟೆಂಟ್ ವಿಡಿಯೋ ಆಗಿತ್ತು. ಐ ಹೋಪ್ ನೀವು ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.